ವೆಲ್ಕಮ್ ಬ್ಯಾಕ್. ಕೊನೆಗೂ ಅಂತೂ ಇಂತೂ ಆಸ್ಪತ್ರೆಗೆ ಗುಡ್ ಬೈ ಹೇಳೇ ಬಿಟ್ರು ನಟ ಚಕ್ರವರ್ತಿ. ಹೈಕೋರ್ಟ್ನಿಂದ ಬೇಲ್ ಮಂಜೂರಾದ ಬೆನ್ನಲ್ಲೇ ಡಿಸ್ಚಾರ್ಜ್ ಆಗೇ ಬಿಟ್ರು ನಟ ದರ್ಶನ್. ಆರಾಮಾಗಿ ಮನೆಯತ್ತ ತೆರಳ್ತಾ ಇದ್ದಾರೆ ಸ್ಯಾಂಡಲ್ವುಡ್ನ ಸಾರಥಿ. ಕುಂಟ್ತಾ ಕುಂಟ್ತಾನೆ ಆಸ್ಪತ್ರೆ ಸೇರಿದ್ರು ಚಂದನವನದ ಸ್ಟಾರ್ ದರ್ಶನ್. ಕೊನೆಗೂ ಅಂತೂ ಇಂತೂ ಆಸ್ಪತ್ರೆಗೆ ಗುಡ್ ಬೈ ಹೇಳೇ ಬಿಟ್ರು ನಟ ಚಕ್ರವರ್ತಿ. ಹೈಕೋರ್ಟ್ನಿಂದ ಬೇಲ್ ಮಂಜೂರಾಗ್ತಾ ಇದ್ದಂತೆ ಡಿಸ್ಚಾರ್ಜ್ ಆಗಿದ್ದಾರೆ ಆರಾಮಾಗಿ. ಈಗ ಫೈನಲಿ ಆರೋಗ್ಯದಲ್ಲಿ ಸ್ಥಿರತೆ ಕಾಣ್ತು, ಹಾಗಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಮನೆಯತ್ತ ತೆರಳಿದ್ದಾರೆ ಸ್ಯಾಂಡಲ್ವುಡ್ನ ಸಾರಥಿ. ಕುಂಟ್ತಾ ಕುಂಟ್ತಾ ಆಸ್ಪತ್ರೆಗೆ ಬಂದಿದ್ರು. ಈಗ ಬೌನ್ಸರ್ ಹಾಗೆ ಕುಟುಂಬ ಸದಸ್ಯರ ಜೊತೆಗೆ ಮನೆಗೆ ತೆರಳಿದ್ದಾರೆ. ಹೊಸಕೆರೆ ಹಳ್ಳಿಯ ಪತ್ನಿ ವಿಜಯಲಕ್ಷ್ಮಿ ಮನೆಯತ್ತ ನಟ ದರ್ಶನ್ ಅವರ ನಡಿಗೆ ಇರುವಂತದ್ದು. ಕೊಲೆ ಕೇಸ್ನಲ್ಲಿ ಫೈನಲಿ ನಟ ದರ್ಶನ್ ಅವರಿಗೆ ಬಿಗ್ ರಿಲೀಫ್ ಸಿಕ್ತು. ನಟ ದಾಸನಿಂದ ಫ್ಯಾನ್ಸ್ಗೂ ಕೂಡ ಗುಡ್ ನ್ಯೂಸ್ ಸಿಕ್ತು. ಈ ಸಂದರ್ಭದಲ್ಲಿ ಕೆಂಗೇರಿ ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಅವರು ಡಿಸ್ಚಾರ್ಜ್ ಆಗೇ ಬಿಟ್ಟಿದ್ದಾರೆ. ಕಳೆದ 48 ದಿನಗಳಿಂದಲೂ ಕೂಡ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಬೆನ್ನು ನೋವಿಗೆ ಸರ್ಜರಿಯನ್ನ ಮಾಡಿಸದೇ ಇರೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಫಿಸಿಯೋಥೆರಪಿನೇ ಸಾಕು, ಈ ಫಿಸಿಯೋಥೆರಪಿಯಿಂದಾನೇ ನಾನು ಗುಣಮುಖನಾಗ್ತೀನಿ ಅನ್ನುವಂತ ಒಂದು ಗಟ್ಟಿ ನಿರ್ಧಾರವನ್ನ ತಗೊಂಡಿದ್ದಾರೆ ದರ್ಶನ್. ಒಂದು ಕಡೆ ನಟ ದರ್ಶನ್ ಮನೆಗೆ ತೆರಳಿದ್ರೆ, ಮತ್ತೊಂದು ಕಡೆ ಪವಿತ್ರ ಗೌಡ ಇವತ್ತು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಜೈಲು ಸೇರಿದ್ರು. ಬರೋಬ್ಬರಿ 6 ತಿಂಗಳಿಂದ ಜೈಲಿನಲ್ಲಿದ್ದಂತಹ ಪವಿತ್ರ ಗೌಡ ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ. ಇತ್ತ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಂತಹ ನಟ ದರ್ಶನ್ ಅವರು ಕೂಡ ಇವತ್ತು ಬಿಜಿಎಸ್ ಆಸ್ಪತ್ರೆಯಿಂದ ಮನೆಗೆ ತೆರಳಿದ್ದಾರೆ. ಸರ್ಟಿಫೈಡ್ ಕಾಪಿ ಸಿಕ್ಕ ಬಳಿಕವೇ ಡಿ ಗ್ಯಾಂಗ್ ಬಿಡುಗಡೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಇವತ್ತು ಸಂಜೆವರೆಗೂ ಕೂಡ ಪವಿತ್ರ ಗೌಡ ಈಗ ಅಲ್ಲಿ ವೇಟ್ ಮಾಡಬೇಕಾಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ.
ಕಳೆದ ಶುಕ್ರವಾರ ಹೈಕೋರ್ಟ್ನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಮಂದಿಗೆ ಜಾಮೀನು ಮಂಜೂರು ಮಾಡಿದೆ. ಜಾಮೀನು ಆದೇಶದ ಪ್ರತಿ ಜೈಲು ತಲುಪಿದ ಬಳಿಕ ಇವರೆಲ್ಲ ರಿಲೀಫ್ ಆಗಲಿದ್ದಾರೆ. ಕಳೆದ 6 ತಿಂಗಳಿಂದ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಶಿವಮೊಗ್ಗ ಜೈಲಿನಲ್ಲಿ ಜಗದೀಶ್ ಲಕ್ಷ್ಮಣ್ ಇದ್ರೆ, ಕಲಬುರಗಿ ಜೈಲಿನಲ್ಲಿ ನಾಗರಾಜ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರದೋಷ್ ಮತ್ತು ಅನೂಪ್ ಕುಮಾರ್ ಹಾಗೆ ಪವಿತ್ರ ಗೌಡ ಇದ್ರು. ಪವಿತ್ರ ಗೌಡಗೂ ಕೂಡ ಈಗ ಬಿಡುಗಡೆ ಭಾಗ್ಯ ದೊರೆತಿರುವಂತದ್ದು. ಪ್ರಕರಣದ ಮೊದಲ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜೂನ್ 11ನೇ ತಾರೀಕು ಅರೆಸ್ಟ್ ಆಗಿದ್ದಂತಹ ಪವಿತ್ರ ಗೌಡ ಜೂನ್ 20ರಂದು ಜೈಲು ಸೇರಿದ್ರು. ಬರೋಬ್ಬರಿ 6 ತಿಂಗಳ ಬಳಿಕ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ. ಬಳ್ಳಾರಿ ಜೈಲು ಸೇರಿದ ದರ್ಶನ್ ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡೆದಿದ್ದು, ಬೆನ್ನು ನೋವಿನಿಂದ ಬಳಲ್ತಾ ಇದ್ರು, ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ರು. ಈಗ ಅಂತೂ ಇಂತೂ ನಟ ದರ್ಶನ್ ಅವರು ಕೂಡ BGS ಆಸ್ಪತ್ರೆಯಿಂದ ತಮ್ಮ ಮನೆಗೆ ತೆರಳಿರು.